ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ 10+2 ಅಂದರೆ PUC ಮುಗಿಸಿ ಇನ್ನೇನೋ BTech ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ನಿಮಗೆ ಇಂಡಿಯನ್ ನೇವಲ್ ಅಕಾಡೆಮಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಈ ಅರ್ಜಿಯನ್ನು ಕರೆದಿದ್ದಾರೆ. ಅಂದರೆ BTech ಕೆಡೆಟ್ ಎಂಟ್ರಿ ಸ್ಕೀಮ್ ಅಡಿಯಲ್ಲಿ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಶಾಖೆ ಏನಿದೆ ಬ್ರ್ಯಾಂಚ್, ಅದರಲ್ಲಿ ಪರ್ಮನೆಂಟ್ ಆಫೀಸರ್ ಪೋಸ್ಟಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಅಂದರೆ 4 ವರ್ಷಗಳ ಕೋರ್ಸ್ನ ಮಾಡಿ ನಂತರ ಈ ಅಕಾಡೆಮಿ ಏನಿದೆ ಇಂಡಿಯನ್ ನೇವಿ, ಇದರಲ್ಲಿ ನೀವು ಕೆಲಸ ಮಾಡಬೇಕಾಗತ್ತೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ನು ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಎಲ್ಲ ಡೀಟೇಲ್ಸ್ ಆಗಿ ಇದರಲ್ಲಿ ಇದೆ. ಯಾರಾದರೂ ಅಪ್ಲಿಕೇಶನ್ ಹಾಕಲಿಕ್ಕಿದ್ರೆ ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ದ ಇಂಡಿಯನ್ ನೇವಿ 10+2 BTech ಕೇಡರ್ ಎಂಟ್ರಿ ಸ್ಕೀಮು ಪರ್ಮನೆಂಟ್ ಕಮಿಷನ್ ಕೋರ್ಸ್ ಕಮೆನ್ಸಿಂಗ್ ಜುಲೈ 2026 ಅಂದರೆ ಪ್ರಾರಂಭವಾಗುವಂಥದ್ದು. ಇದು ಡೇಟ್ ಆಫ್ ಓಪನಿಂಗ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ 3 ಜನವರಿ 2026, ಜನವರಿ 3ನೇ ತಾರೀಕಿಂದ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 19 ಜನವರಿ 2026, ಅಂದರೆ 19ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ನೋಡ್ಬೋದು ನೀವಿಲ್ಲಿ ಪ್ರತಿಷ್ಠಿತ ಇಂಡಿಯನ್ ನೇವಲ್ ಅಕಾಡೆಮಿ ಹೆಜ್ಜಿಮಲದಲ್ಲಿ ಇದು ಇರುವಂಥದ್ದು. 4 ವರ್ಷಗಳ BTech ಕೋರ್ಸ್ ಪಡೆದ ನಂತರ 10+2 BTech ಕೆಡೆಟ್ ಎಂಟ್ರಿ ಸ್ಕೀಮ್ ಅಡಿಯಲ್ಲಿ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಶಾಖೆಗಳಲ್ಲಿ ಕಾಯಂ ನಿಯೋಜಿತ ಅಧಿಕಾರಿಯಾಗಲು ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆದಿರುವಂಥದ್ದು. ಅನ್ಮ್ಯಾರಿಡ್ ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಕೂಡ ಈ ಕೋರ್ಸಿಗೆ ಏನಿದೆ ಅರ್ಜಿಯನ್ನು ಸಲ್ಲಿಸ್ಬೋದು. ವೇಕೆನ್ಸಿ ಮತ್ತು ಏಜ್ ಲಿಮಿಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು, ಬ್ರ್ಯಾಂಚ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಟೆಕ್ನಿಕಲ್ ಬ್ರ್ಯಾಂಚ್ ಇದು. ಟೋಟಲ್ ವೇಕೆನ್ಸಿ 44 ಇದೆ. ಇನ್ನು ಜೆಂಡರ್ ನೋಡೋದಾದರೆ ಬೋತ್ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮಹಿಳೆಯರಿಗೆ 7 ಹುದ್ದೆ ಅಂದರೆ 7 ಪೋಸ್ಟು ಖಾಲಿ ಇರುವಂಥದ್ದು. ಅಂದರೆ ಇದು ಬರ್ತ್ ಯಾವುದ್ರ ಮಧ್ಯೆ ಏಜ್ ಲಿಮಿಟ್ ನೋಡೋದಾದರೆ ಬಾರ್ನ್ ಬಿಟ್ವೀನ್ 2 ಜನವರಿ 2007 ಆ್ಯಂಡ್ 1 ಜುಲೈ 2009 ಒಳಗಡೆ ಜನಿಸಿದವರು ಈ ಹುದ್ದೆ ಕೋರ್ಸ್ ಏನಿದೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಂದರೆ ಇದು 4 ವರ್ಷಗಳ BTech ಕೋರ್ಸ್ ಅವರ ಅಕಾಡೆಮಿಯಲ್ಲೇ ಮಾಡುವಂಥದ್ದು. ನಂತರ ಅಲ್ಲೇ ತಾಂತ್ರಿಕ ಶಾಖೆ ಏನಿದೆ ಅಲ್ಲಿ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಶಾಖೆ ಕಾಯಂ ನಿಯೋಜಿತ ಆಫೀಸರ್ ಹುದ್ದೆಗೆ ಅಲ್ಲೇ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಶಾಖೆ ಹಂಚಿಕೆ ಅಂದರೆ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಏನಿದೆ ಇದು ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇದು ನಡೆಯುವಂಥದ್ದು IANಯಲ್ಲಿ ನಡೆಯುತ್ತೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ ನೀವಿಲ್ಲಿ ಗಮನಿಸ್ಬೋದು, ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದರೆ ಅಂತಹ ಅರ್ಜಿಯನ್ನು ರದ್ದುಗೊಳಿಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಇಲ್ಲಿ. ಇನ್ನು ಪ್ಯಾರಾ 2 ಏನಿದೆ ಇಲ್ಲಿ ತಿಳಿಸಿರುವಂತಹ ಖಾಲಿ ಹುದ್ದೆ ಏನಿದೆ ಇದು ತಾತ್ಕಾಲಿಕವಾಗಿದ್ದು ತರಬೇತಿ ಸ್ಲಾಟ್ ಲಭ್ಯತೆ ಆಧಾರದ ಮೇಲೆ ಬದಲಾಯಿಸಬಹುದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಎಲಿಜಿಬಿಲಿಟಿ ಕಂಡೀಷನ್ ನೋಡೋದಾದರೆ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದರೆ ಮಾನ್ಯತೆ ಪಡೆದಿರುವಂತಹ ಯಾವುದೇ ಮಂಡಳಿಯಿಂದ ಕನಿಷ್ಠ 70% ಅಂಕಗಳೊಂದಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ PCM ಇದರಲ್ಲಿ ಸೀನಿಯರ್ ಸೆಕೆಂಡರಿ ಪರೀಕ್ಷೆ ಅಂದರೆ 10+2 ಅಥವಾ ಅದಕ್ಕೆ ಸಮಾನವಾದಂಥ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು. ಮತ್ತು ಇಂಗ್ಲೀಷ್ನಲ್ಲಿ ಕನಿಷ್ಠ 50% ಮಾರ್ಕ್ಸನ್ನು ಹೊಂದಿರಬೇಕು. ಅಂದರೆ 10th ಮತ್ತು PUC ಎರಡರಲ್ಲೂ ಕೂಡ 50% ಇಂಗ್ಲೀಷಲ್ಲಿ ನೀವು ಪಡ್ಕೊಂಡಿರಬೇಕು. ಇನ್ನು ಯಾರು ಅರ್ಜಿ ಸಲ್ಲಿಸ್ಬೋದು ಅಂತೇಳಿ ನೋಡೋದಾದರೆ JEE ಮೈನ್ 2025 ಪರೀಕ್ಷೆಗೆ ಅಂದರೆ BE ಅಥವಾ BTechಗೆ ಹಾಜರಾದ ಅಭ್ಯರ್ಥಿಗಳು, ಇನ್ನು NTA ಪ್ರಕಟಿಸಿದಂತಹ JEE ಮೈನ್ ಏನಿದೆ ಅಂದರೆ ಆಲ್ ಇಂಡಿಯಾ ಕಾಮನ್ ರ್ಯಾಂಕ್ ಲಿಸ್ಟ್ ಏನಿದೆ CRL ಈ 2025 ಇದರ ಆಧಾರದ ಮೇಲೆ ಸೇವಾ ಆಯ್ಕೆ ಮಂಡಳಿಯು SSBಗೆ ಕರೆ ನೀಡಲಾಗುವುದು ಅಂತೇಳಿ ತಿಳಿಸಿದ್ದಾರೆ. ಅಂದರೆ ನೀವು JEE ಮೈನ್ ಎಕ್ಸಾಮ್ ಬರೆದಿರಬೇಕು. ಅಂದರೆ ರ್ಯಾಂಕ್ ಏನಿದೆ ಆ ರ್ಯಾಂಕ್ ಲಿಸ್ಟ್ ಏನಿದೆ ಅದರ ಲೀಸ್ಟನ್ನು ನೀವು ಅಪ್ಲೋಡ್ ಮಾಡಲಿಕ್ಕಿರ್ತದೆ, ನೀವು ಎಷ್ಟನೇ ರ್ಯಾಂಕ್ ಬಂದಿದ್ದೀರಾ ಅಂತ.
ಇನ್ನು ವೈದ್ಯಕೀಯ ಮಾನದಂಡಗಳ ಬಗ್ಗೆ ನೋಡೋದಾದರೆ, ಎತ್ತರ ಮತ್ತು ತೂಕದಲ್ಲಿ ವಿಶ್ರಾಂತಿ ಅಥವಾ ಹಚ್ಚೆ ಎಸ್ ಬಿ ಐಯಿಂದ ಶಿಫಾರಸು ಮಾಡಲಾದಂತಹ ಎಲ್ಲ ಅಭ್ಯರ್ಥಿಗಳು 10+2 ಬಿ ಟೆಕ್ ಪ್ರವೇಶಕ್ಕೆ ಅನ್ವಯವಾಗುವಂಥ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕಾಗತ್ತೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ನೀವು ಯಾರು ಈ ಅಪ್ಲಿಕೇಶನ್ ಆಗಿ ಲೀಸ್ಟಲ್ಲಿ ಬರ್ತೀರಾ ಅಂಥವರು ಹೈಟ್ ವೇಟ್ ಚೆಕ್ ಮತ್ತು ನೀವೇನಾದರೂ ಟ್ಯಾಟೋ ಹಾಕಿಸ್ಕೊಂಡಿದ್ರೆ ಅದನ್ನೆಲ್ಲ ಮೆಡಿಕಲ್ ಟೆಸ್ಟಲ್ಲಿ ನೀವು ಪರೀಕ್ಷೆಗೆ ಒಳಗಾಗಬೇಕಾಗತ್ತೆ. ಇನ್ನು ಇದರ ಬಗ್ಗೆ ಅಂದರೆ ಮೆಡಿಕಲ್ ಏನಿದೆ ವೈದ್ಯಕೀಯ ಮಾನದಂಡ ಏನಿದೆ ಅದರ ಮಾರ್ಗಸೂಚಿ ಬಗ್ಗೆ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಇನ್ನೇನು ಅವರು ಮೆಡಿಕಲ್ಸ್ ಕೊಟ್ಟಿರ್ತಾರೆ ಹಾಸ್ಪಿಟಲ್, ಅಲ್ಲೇ ನೀವು ಮೆಡಿಕಲ್ ಟೆಸ್ಟಿಗೆ ಒಳಗಾಗಬೇಕಾಗುತ್ತೆ. ಇನ್ನು ಮೆಡಿಕಲ್ ಟೆಸ್ಟನ್ನು ಅಂದರೆ ಹಾಸ್ಪಿಟಲ್ ಏನಿದೆ ಹಾಸ್ಪಿಟಲ್ ಕೇಂದ್ರ ಇದನ್ನು ಬದಲಾವಣೆ ಮಾಡಲಿಕ್ಕೆ ಅನುಮತಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಆಯ್ಕೆ ವಿಧಾನ ನೋಡೋದಾದರೆ, ನೌಕಾ ಕೇಂದ್ರ ಕಚೇರಿ ಏನಿದೆ ಅಂದರೆ ನಾವೆಲ್ ಅಕಾಡೆಮಿ ಆಫೀಸ್, JEE ಮೈನ್ ಆಲ್ ಇಂಡಿಯಾ ಕಾಮನ್ ರ್ಯಾಂಕ್ ಲಿಸ್ಟ್ ಏನಿದೆ 2025 ಆಧಾರದ ಮೇಲೆ SBIಗೆ ಅರ್ಜಿಯನ್ನು ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಕಟ್ ಆಫ್ ಅಂಕವನ್ನು ನಿಗದಿಪಡಿಸಲಿಕ್ಕೆ ಅವರ ಹಕ್ಕನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕಾಮನ್ ರ್ಯಾಂಕ್ ಲಿಸ್ಟ್ ಪ್ರಕಾರ ತಮ್ಮ ಶ್ರೇಣಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗೆ ನಿಮ್ಮ ರ್ಯಾಂಕ್ ಲಿಸ್ಟ್ ಏನಿದೆ ಅದನ್ನು ನೀವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು ಶಾರ್ಟ್ ಲಿಸ್ಟ್ ಆದಂತಹ ಅಭ್ಯರ್ಥಿಗಳೇನಿದ್ದೀರಾ ನಿಮಗೆ SBI ಸಂದರ್ಶನಗಳನ್ನು ಮಾರ್ಚ್ 2026ರಿಂದ ಬೆಂಗಳೂರು ಇರ್ಬೋದು, ಭೋಪಾಲ್, ಕೋಲ್ಕತ್ತಾ, ವಿಶಾಖಪಟ್ಟಣಂ ಇಲ್ಲಿ ನಡೆಸಲಾಗುತ್ತೆ ಇಂಟರ್ವ್ಯೂವನ್ನು. ಇನ್ನು ಶಾರ್ಟ್ ಲಿಸ್ಟ್ ಮಾಡಿದಂತಹ ಅಭ್ಯರ್ಥಿಗಳೇನಿದ್ದೀರಾ ಅವರಿಗೆ ಇಮೇಲ್ ಅಥವಾ SMS ಮೂಲಕ SBI ಸಂದರ್ಶನಕ್ಕೆ ಆಯ್ಕೆಯಾದ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ಅಭ್ಯರ್ಥಿಗಳು ನೀವೇನು ಅರ್ಜಿ ನಮೂನೆಯಲ್ಲಿ ಕೊಟ್ಟಿರ್ತೀರಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID, ಆ ಇಮೇಲ್ IDಗೆ ಮೇಲ್ ಅಥವಾ SMS ಮೂಲಕ ಕಳಿಸ್ಕೊಡ್ತಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಮುಗಿಯೋ ತನಕ ನಿಮ್ಮ ಇಮೇಲ್ ID ಏನಿದೆ, ಮೊಬೈಲ್ ಸಂಖ್ಯೆ ಏನಿದೆ ಇದನ್ನು ಬದಲಾಯಿಸಬಾರ್ದು ಅಂತೇಳಿ ಅಭ್ಯರ್ಥಿಗಳಿಗೆ ಇಲ್ಲಿ ಸೂಚಿಸಲಾಗಿದೆ. ಇನ್ನು ಪರೀಕ್ಷೆ ಅಥವಾ ಸಂದರ್ಶನ ಇರ್ಬೋದು, ಇದಕ್ಕೆ SBI ಕೇಂದ್ರ ಏನಿದೆ ಇದನ್ನು ಬದಲಾವಣೆ ಮಾಡಲು ಯಾವುದೇ ಸಂದರ್ಭದಲ್ಲಿ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಇಂಟರ್ವ್ಯೂನ ಅಥವಾ ಎಕ್ಸಾಮ್ ಸೆಂಟರ್ ಏನಿದೆ ಇದನ್ನು ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರುವಂಥದ್ದು. ಇನ್ನು SMS ಬಂದ ನಂತರ ಹಾಲ್ ಟಿಕೆಟ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಇನ್ನು SBI ಸಂದರ್ಶನ ಏನು ಇದೆ ಈ ಸಮಯದಲ್ಲಿ ಪರೀಕ್ಷೆ ಅಥವಾ ಪರಿಣಾಮವಾಗಿ ಏನೇ ಗಾಯ ಏನಾದರೂ ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಅನುಮತಿಸಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಎಕ್ಸಾಮಿಗೆ ಅಂದರೆ ಇಂಟರ್ವ್ಯೂಗೆ ನೀವೇನು ಮೊದಲ ಬಾರಿಗೆ ಹಾಜರಾಗ್ತಿದ್ದೀರಾ ನಿಮಗೆ ಪ್ರಯಾಣ ದರ ಭತ್ಯೆಯನ್ನು ಒದಗಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಅಭ್ಯರ್ಥಿಗಳು ಪಾಸ್ಬುಕ್ನ ಮೊದಲ ಪುಟದ ನಕಲು ಅಂದರೆ ಕಾಪಿ ಏನಿದೆ ಪಾಸ್ಬುಕ್ ಫಸ್ಟ್ ಪೇಜ್ ಅಥವಾ ಅಕೌಂಟ್ ಸಂಖ್ಯೆ IFS ವಿವರಣ ಹೊಂದಿದಂಥ ಚೆಕ್ ಲೀಫನ್ನು ತರಬೇಕು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಇನ್ನು ಸೆಲೆಕ್ಷನ್ ಮೆರಿಟ್ ಲಿಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ SBI ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಇನ್ನು ವೈದ್ಯಕೀಯ ಪರೀಕ್ಷೆಯಲ್ಲಿ ಅರ್ಹರೆಂದು ಏನು ಘೋಷಿಸಲಾಗಿದ್ದ ಅಭ್ಯರ್ಥಿಗಳನ್ನು ಪೊಲೀಸ್ ಪರಿಶೀಲನೆ ಮತ್ತು ಅವರ ಪಾತ್ರ ಪರಿಶೀಲನೆಗೆ ಒಳಪಟ್ಟು ನೇಮಕ ಮಾಡಿಕೊಳ್ಳಲಾಗುವುದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಸೂಚನೆ ಇದೆ, ಕೆಲವೊಂದು ನೋಟು, ಮಹಿಳಾ ಅಭ್ಯರ್ಥಿ ಏನಿದ್ದೀರೋ ಅವರಿಗೆ ಗರಿಷ್ಠ ಅಂತ ಹೇಳಿದರೆ 7 ಹುದ್ದೆಯನ್ನು ಮೀಸಲಿರಿಸಿರುವಂಥದ್ದು. ಇನ್ನು ಸಾಮಾನ್ಯ ಅರ್ಹತಾ ಪರೀಕ್ಷೆಯಲ್ಲಿ ಇವರು ಸ್ಥಾನ ಪಡ್ಕೊಳ್ಬೇಕು, ಈ ಹುದ್ದೆಗೆ ಪಡ್ಕೋಬೇಕು ಅಂತ ಹೇಳಿದ್ರೆ. ಇನ್ನು ಸಾಮಾನ್ಯ ಅರ್ಹತಾ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ಮಹಿಳಾ ಕೆಡೆಟ್ ಸಂಖ್ಯೆ ಏನಿದೆ ಇದನ್ನು ಅವಲಂಬಿಸಿ ಈ ಸಂಖ್ಯೆ ಬದಲಾಗ್ಬೋದು, ಅಂದರೆ 7 ಪೋಸ್ಟ್ ಹುದ್ದೆ ಹೆಚ್ಚು ಆಗ್ಬೋದು ಅಂತೇಳಿ ಇಲ್ಲಿ ತಿಳಿಸಿರುವಂಥದ್ದು. ಇನ್ನು ಟ್ರೈನಿಂಗ್ ತರಬೇತಿ ಬಗ್ಗೆ ನೋಡೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳೇನಿದ್ದೀರಾ ಇವರಿಗೆ ನೌಕಾಪಡೆಗಳ ಅಗತ್ಯತೆ ಅನುಸಾರವಾಗಿ ಅಪ್ಲೈಡ್ ಮಾಡಿದಂತಹ ಎಲೆಕ್ಟ್ರಾನಿಕ್ ಅಥವಾ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರ್ಗಳಲ್ಲಿ 4 ವರ್ಷದ BTech ಕೋರ್ಸನ್ನು ನಡೆಸಲಾಗುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ಏನಿದೆ JNU, ಇಲ್ಲಿ ನಿಮಗೆ BTech ಪದವಿಯನ್ನು ನೀಡಲಾಗುತ್ತೆ. ನಂತರ ಏನಿದೆ ನಿಮ್ಮ ಕೋರ್ಸ್ ಮುಗಿದ ನಂತರ ಕಾರ್ಯನಿರ್ವಾಹಕ ಮತ್ತು ತಾಂತ್ರಿಕ ಶಾಖೆ ಏನಿದೆ ಇದರಲ್ಲಿ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಕೆಡೆಟ್ ಏನಿದೆ ಪೋಸ್ಟು, ಇಲ್ಲಿ ನಿಮಗೆ ಕಾಯಂ ಅಧಿಕಾರಿ ಆಗಲಿಕ್ಕೆ ಅವಕಾಶ ಇದೆ. ಇಲ್ಲಿ ನಿಮಗೆ ಅಧಿಕಾರಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪುಸ್ತಕಗಳು ಅಥವಾ ಓದುವ ಸ್ಟಡಿ ಮೆಟೀರಿಯಲ್ ಏನಿದೆ ಇದರ ಬಗ್ಗೆ ಸಂಪೂರ್ಣ ತರಬೇತಿ ವೆಚ್ಚವನ್ನು ಭಾರತೀಯ ನೌಕಾಪಡೆ ಒದಗಿಸುತ್ತೆ.
ಇನ್ನು ಅಭ್ಯರ್ಥಿಗಳಿಗೆ ಅರ್ಹತೆಯ ಬಟ್ಟೆ ಮತ್ತು ಊಟೋಪಚಾರ ಏನಿದೆ ಇದನ್ನು ಕೂಡ ನೌಕಾಪಡೆ ಏನಿದೆ ಭಾರತೀಯ ನೌಕಾಪಡೆ ಅವರೇ ಒದಗಿಸುವಂಥದ್ದು. ಇನ್ನು ವೇತನ ಇರ್ಬೋದು, ಭತ್ಯೆಗಳಿರ್ಬೋದು, ಗುಂಪು ವಿಮೆ ಇರ್ಬೋದು ಅಥವಾ ಉಪದಾನ ರಜೆ ಅರ್ಹತೆ ಬಗ್ಗೆ ಅಧಿಕಾರಿಗಳ ಕರ್ತವ್ಯದ ಬಗ್ಗೆ ಅವರ ಭಾರತೀಯ ನೌಕಾಪಡೆಯ ವೆಬ್ಸೈಟ್ ಏನಿದೆ ಇದರಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿ ನೋಡೋದಾದರೆ ಅಭ್ಯರ್ಥಿಗಳು ಭಾರತೀಯ ನೌಕಾಪಡೆ ವೆಬ್ಸೈಟ್ ಏನಿದೆ ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಈ ವೆಬ್ಸೈಟ್ ಲಿಂಕ್ ಏನಿದೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಡೀಟೇಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಡಾಕ್ಯುಮೆಂಟನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಏನೇನು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮದು 10th ಮೆಟ್ರಿಕ್ಯುಲೇಷನ್ ಪ್ರಮಾಣ ಪತ್ರ ಏನಿದೆ ಅದು, ಮತ್ತು 12th ಅದರ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮದು ವೈಯಕ್ತಿಕ ವಿವರಗಳನ್ನು ಬರ್ತ್ ಮಾಡಬೇಕಾಗತ್ತೆ. ಇನ್ನು ಇಮೇಲ್ ವಿಳಾಸ, ಮೊಬೈಲ್ ನಂಬರ್ ಇದನ್ನೆಲ್ಲ ಕಡ್ಡಾಯವಾಗಿ ಭರ್ತಿ ಮಾಡಬೇಕಾಗತ್ತೆ. ಇನ್ನು ಸಂಬಂಧಿಸಿದಂತೆ ಎಲ್ಲ ದಾಖಲೆ ಏನಿದೆ ಮೇಲಾಗಿ ತಿಳಿಸಿರುವಂಥದ್ದು. ಇನ್ನು ಬರ್ತ್ ಸರ್ಟಿಫಿಕೇಟ್, ಜನ್ಮ ದಿನಾಂಕದ ಪುರಾವೆಗೋಸ್ಕರ 10th ಅಥವಾ 12 ಪ್ರಮಾಣ ಪತ್ರ ಏನಿದೆ ನಿಮ್ಮದು ಮಾರ್ಕ್ಸ್ ಕಾರ್ಡು, ಅದನ್ನು ಅವರು ಅಂಕಪಟ್ಟಿ ಏನಿದೆ ಇದನ್ನು ಅವ್ರು ತೊಗೊಳ್ತಾರೆ. ಏನು ಅಷ್ಟೇ ಅಲ್ಲ, ಇನ್ನು JEE ಮೈನ್ 2025 ಸ್ಕೋರ್ ಕಾರ್ಡ್ ಏನಿದೆ ಅಂದರೆ ಸಾಮಾನ್ಯ ಶ್ರೇಣಿ ಪಟ್ಟಿ CRL ಇದನ್ನು ಕೂಡ ಅಷ್ಟೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋ ಏನಿದೆ ನಿಮ್ಮದು ಅದನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ಅರ್ಜಿಯ ಪ್ರತಿ ಏನಿದೆ ಅಂದರೆ ಅಪ್ಲಿಕೇಶನ್ ಹಾಕಿದಂಥ ಅಪ್ಲಿಕೇಶನ್ ಕಾಪಿ ಮತ್ತು ನಿಮ್ಮದು ಮೂಲ ಪ್ರಮಾಣ ಪತ್ರ ಏನಿದೆ ಇದನ್ನೆಲ್ಲ ಡಾಕ್ಯುಮೆಂಟ್ ಇದನ್ನೆಲ್ಲ ನೀವು ತೊಗೊಂಡೋಗ್ಬೇಕಾಗತ್ತೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಬೇಕು. ಯಾವುದೇ ರೀತಿಯಾದ ಸ್ಕ್ಯಾನ್ ಕೂಡ ಅಷ್ಟೇ, ಸ್ಕ್ಯಾನ್ ಮಾಡುವಾಗ ಡಾಕ್ಯುಮೆಂಟನ್ನು ಅದು ಕ್ಲಿಯರಾಗಿ ಕಾಣುವ ಹಾಗೆ ಇರಬೇಕು. ಇನ್ನು ಯಾವುದಾದ್ರೂ ಅಸ್ಪಷ್ಟವಾಗಿರುವಂಥದ್ದು ಓದಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಪ್ಲಿಕೇಶನ್ ಏನಾದರೂ ಬಂದರೆ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಒಮ್ಮೆ ನೀವು ಅರ್ಜಿ ಸಲ್ಲಿಸಿದ್ರೆ ಅದೇ ಅಂತಿಮವಾಗುತ್ತೆ. ಯಾವುದೇ ರೀತಿಯಾದಂಥ ತಿದ್ದುಪಡಿ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಇಲ್ಲಿ ನೋಟ್ ನೋಡ್ಬೋದು. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಏನು ಹಾಕ್ತೀರಾ ಅದು ಅರ್ಜಿ ಸಲ್ಲಿಸುವ ಮೊದಲು ವೆಬ್ಸೈಟಲ್ಲಿ ನೀಡಿರುವಂತಹ ಸೂಚನೆ ಏನಿದೆ ಇದನ್ನು ದಯವಿಟ್ಟು ಎಚ್ಚರಿಕೆಯಿಂದ ಓದಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಘೋಷಣೆ ಮಾಡಿರ್ತೀರ ಅದೇನಾದರೂ ತಪ್ಪು ಅಂತೇಳಿ ಕಂಡು ಬಂದರೆ ನಿಮ್ಮ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುತ್ತಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಅವಿವಾಹಿತ ಅಭ್ಯರ್ಥಿಗಳು ಮಾತ್ರ ತರಬೇತಿಗೆ ಅರ್ಹರಾಗಿರುತ್ತಾರೆ. ಅಂದರೆ ಅನ್ಮ್ಯಾರಿಡು ಕ್ಯಾಂಡಿಡೇಟ್ ಏನಿದ್ದೀರಾ ಅವರು ಮಾತ್ರ ಈ ತರಬೇತಿಗೆ ಅರ್ಹರಿರುವಂಥದ್ದು. ಇನ್ನು ತರಬೇತಿಯಲ್ಲಿ ಇರುವಾಗಲೇ ನೀವೇನಾದರೂ ವಿವಾಹವಾದರೆ ಅಥವಾ ವಿವಾಹವಾಗಿರೋ ಬಗ್ಗೆ ಏನಾದರೂ ಮಾಹಿತಿ ಕಂಡು ಬಂದರೆ ಅಭ್ಯರ್ಥಿಯನ್ನು ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ವೇತನ ಮತ್ತು ಭತ್ಯೆಗಳು ಏನಿದೆ ಸರ್ಕಾರವು ಅಭ್ಯರ್ಥಿ ಮೇಲೆ ಮಾಡಿದಂಥ ಯಾವುದೇ ಇತರ ವೆಚ್ಚ ಏನಿದೆ ಇದು ತರಬೇತಿ ವೆಚ್ಚವನ್ನು ಮರುಪಾವತಿ ಮಾಡಬೇಕು ಅಂತೇಳಿ ಮರುಪಾವತಿ ಮಾಡಲು ಹೊಣೆಗಾರಿಕೆ ಆಗಿರುತ್ತಾರೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು ಮಾದಕ ದ್ರವ್ಯ ಏನಿದೆ ಡ್ರಗ್ಸ್ ಏನಾದರೂ ಅದನ್ನು ನಿಷೇಧಿಸಲಾಗಿದೆ ಅಂತೇಳಿ ತಿಳಿಸಿರುವಂಥದ್ದು. ಇನ್ನು SBIಗೆ ಆಯ್ಕೆಯಾಗಿ ಇನ್ನು ವೈದ್ಯಕೀಯ ತರಬೇತಿಯನ್ನು ಇದೆ ಆ ಸಮಯದಲ್ಲಿ ಏನಾದರೂ ನೀವು ದೇಹದಲ್ಲಿ ಡ್ರಗ್ಸ್ ಏನಾದರೂ ಇದೆ ಅಂತೇಳಿ ಅಭ್ಯರ್ಥಿಗಳಲ್ಲಿ ಕಂಡು ಬಂದರೆ ಅಂತಹ ಅವರ ವೈದ್ಯಕೀಯ ಅಥವಾ ತರಬೇತಿ ಸೇವಾ ಏನಿದೆ ವೃತ್ತಿ ಜೀವನದ ಯಾವುದೇ ಸಮಯದಲ್ಲೂ ಕೂಡ ಅಷ್ಟೇ ಮಾದಕ ದ್ರವ್ಯವನ್ನು ಹೊಂದಿರುವುದು ಕಂಡುಬಂದರೆ ಅಭ್ಯರ್ಥಿಯನ್ನು ಭಾರತೀಯ ನೌಕಾಪಡೆಗೆ ಸೇರುವುದನ್ನು ನಿಷೇಧಿಸಲಾಗುತ್ತೆ ಮತ್ತು ತೆಗೆದುಹಾಕಲಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನಿಮ್ಮ ಅರ್ಜಿಯು ನಂತರದ ಪರಿಶೀಲನೆಗೆ ಕೂಡ ಒಳಪಟ್ಟಿರುತ್ತೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಯಾವುದೇ ಸಮಯದಲ್ಲಿ ಅನರ್ಹ ಅಥವಾ ಅಮಾನ್ಯವಾಗಿದೆ ಎಂದು ಕಂಡು ಬಂದರೆ ಅರ್ಜಿಯನ್ನು ತಿರಸ್ಕರಿಸಬಹುದು ಅಂತೇಳಿ ತಿಳಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಇನ್ನು ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಇಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಇದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ನೀವೇನಾದರೂ PUC ಕಂಪ್ಲೀಟ್ ಮಾಡಿ JEE ಮೈನ್ ಎಕ್ಸಾಮ್ ಬರೆದಿದ್ದೀರಾ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ನೀವೇನಾದರೂ ಎಲಿಜಿಬಲ್ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ನೌಕಾಪಡೆ ಏನಿದೆ ಇಲ್ಲಿರುವಂತಹ
ಕಾರ್ಯನಿರ್ವಾಹಕ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ತಾಂತ್ರಿಕ ಶಾಖೆ ಏನಿದೆ ಇಲ್ಲಿ ಇರುವಂಥ ಪರ್ಮನೆಂಟ್ ಆಫೀಸರ್ ಹುದ್ದೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಮತ್ತು ಯಾರಿಗಿದ್ರ ಅಗತ್ಯತೆ ಇದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.